ವರಮಹಾಲಕ್ಷ್ಮಿಗೆ ಆಫರ್ ಏನಿದೆ, ಏನು ಆಫರ್, 50 ರೂಪೀಸ್ ಫ್ರೀ ಶಿಪ್ಪಿಂಗ್ ಆಫರ್. ಇದು ಒಂದು ಸೋಲ್ಡ್ ಒಬ್ಬ ಕೆಟ್ಟದಾಗಿ ಮೆಸೇಜ್ ಮಾಡೋದಕ್ಕೆ ನೀವು ಎಷ್ಟು ಜನ ನನಗೆ ಪಾಸಿಟಿವ್ ಆಗಿ ಹೇಳಿದ್ದೀರಾ, ಕಾಲ್ ಮಾಡಿ ಫುಲ್ ಆಗಿ ಒಂದು ಲಕ್ಷ್ಮಿ ಪೆಂಡೆಂಟು ಹೋಗ್ಬಿಟ್ಟು ಇನ್ಸ್ಟಾಗ್ರಾಮ್ ಪೋಸ್ಟಿಂಗ್ ಮಾಡ್ತೀನಿ, ಒಂದ್ಸಲ ಚೆಕ್ ಮಾಡ್ಬೋದು ಪ್ರೈಸ್ನ. ಡೈರೆಕ್ಟ್ ಬಂಡ ಪ್ರೈಸ್ ಇದನ್ನ ಕೊಡ್ತಾ ಇರೋದು. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆದ್ಯ ಜ್ಯುವೆಲ್ಲರಿ ಬ್ಲಾಗ್. ಯಾರೆಲ್ಲ ಇದೆ ಮೊದಲನೇ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಇದರಿಂದ ನಾನು ಯಾವುದೇ ವಿಡಿಯೋ ಹಾಕಿದ್ರು ಕೂಡ ನಿಮಗೆ ಫಾಸ್ಟ್ ನೋಟಿಫಿಕೇಶನ್ ಬರುತ್ತೆ. ಥ್ಯಾಂಕ್ ಯು ಆಲ್. ಸೊ ಏನಂತ ಅಂದರೆ, ಯಾರೋ ಒಬ್ಬ ಕೆಟ್ಟದಾಗಿ ಮೆಸೇಜ್ ಮಾಡೋದಕ್ಕೆ ನೀವು ಎಷ್ಟು ಜನ ನನಗೆ ಪಾಸಿಟಿವ್ ಆಗಿ ಹೇಳಿದ್ದೀರಾ, ಕಾಲ್ ಮಾಡಿ ಹೇಳ್ತಿದ್ದೀರಾ, ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ತೀರಾ, ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ತಿದ್ದೀರಾ. ಸೊ ನಿಮ್ಮ ಈ ಪ್ರೀತಿಗೆ ನಾನು ಇಷ್ಟು ಮಾತ್ರನೇ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಲವ್ ಯು ಆಲ್. ತುಂಬಾ ಖುಷಿಯಾಯಿತು ನಿಜವಾಗ್ಲೂ. ಸೊ ನಮ್ಗೆ ಯಾರು ಅಂತಲೇ ಗೊತ್ತಿಲ್ಲ, ಅವ್ರು ಯಾರೋ ಒಂದು ಕಮೆಂಟ್ ಹಾಕಿದ್ದಕ್ಕೆ ನಾನು ಎಷ್ಟು ತಲೆ ಕೆಡಿಸ್ಕೊಂಡ್ಬಿಟ್ಟೆ. ಬಟ್ ಅದು ಒಬ್ಬರು ಹೇಳಿದ್ರು ನನಗೆ ಕಾಲ್ ಮಾಡಿಬಿಟ್ಟು, ನೀನು ಅಳೋದ್ರಿಂದ ಅವ್ರಿಗೆ ಇನ್ನೂ ಖುಷಿಯಾಗುತ್ತೆ, ನೀನು ನಗ್ತಾ ಇರಬೇಕು ಅಂತ ಅವ್ರ ಮುಂದೆ. ಅವ್ರು ಬ್ಯಾಡಾಗಿ ಥಿಂಕ್ ಮಾಡಿದ್ರೆ ಬ್ಯಾಡ್ ಕಮೆಂಟ್ ಮಾಡಿ ಅವ್ರಿಗೆ ಬೇಜಾರಾಗಿ ಹೋಗ್ಬಿಡ್ಬೇಕು. ನಾವು ಎಷ್ಟು ಮಾಡಿದ್ರು ಇಷ್ಟು ಚೆನ್ನಾಗಿ ಖುಷಿಯಾಗಿ ಇಷ್ಟು ನಗ್ತಾ ಇದ್ದಾಳಲ್ಲ ಅಂತ ಹೇಳ್ಬಿಟ್ಟು. ಸೊ ನಿನ್ನ ನಗು ಆ ಥರ ಇರಬೇಕು ಅಂತ ಹೇಳ್ಬಿಟ್ಟು, ಹೌದು ಅಂತ ನನಗೂ ಅನ್ನಿಸ್ತು. ಈ ಮುಂದೆ ಅದೇ ಥರ ನಗ್ತಾ ಇರ್ತೀನಿ. ಆ್ಯಂಡ್ ಅದಕ್ಕೆ ಸುಮಾರು ಜನ ಬೇಜಾರು ಮಾಡ್ಕೊಂಡು ನೀವು ಕಮೆಂಟ್ ಮಾಡಿದ್ದೀರಾ. ಕಾಲ್ ಮಾಡಿದ್ರು ಸೌಮ್ಯ ಅಂತ, ಅವ್ರು ಅಳ್ತಾ ಇದ್ದಾರೆ ಸೀರಿಯಸ್ ಆಗಿ. ನೀನು ಅಳೋದು ನೋಡ್ಬಿಟ್ಟು ನಂಗೆ ಅಳು ಬಂತಮ್ಮ, ನೀನು ಅಳ್ಬೇಡ. ನನಗೂ ಕೂಡ 2 ಹೆಣ್ಮಕ್ಳಿದ್ದಾರೆ. ಸೊ ನಾವು ಕೂಡ ಕಷ್ಟಪಟ್ಟೆ ಸಾಕ್ತೀವಿ. ಈಗ ಯಾರು ಸಿಂಗಲಾಗಿ ಅಥವಾ ಅವ್ರು ಏನು ಕಷ್ಟಪಟ್ಟು ಮಾಡ್ತಾಯಿದ್ದಾರೆ ಅದನ್ನು ನೋಡಿದಾಗ ಉಡ್ಕೊಂಡು ಈ ಥರ ಎಲ್ಲ ಮಾಡೋರೆ ಜಾಸ್ತಿ. ಅಳ್ಬೇಡ ಪುಟ್ಟ ನೀನು ಅಂತೆಲ್ಲ ಹೇಳಿದ್ರು. ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್. ನಾನು ತುಂಬ ಜನ ಕಮೆಂಟ್ ಹಾಕಿದ್ದೀರಾ. ಆಮೇಲೆ ನಾನು ಕಮೆಂಟ್ ಪಾಸ್ ಮಾಡಿಬಿಟ್ಟೆ, ಸುಮಾರು ಕಮೆಂಟ್ಸ್ ಬರ್ತಾನೆ ಇತ್ತು. ಅಲ್ಲ ನಾನು ಏನು ಹೇಳೋಕ್ಕಾಗ್ತಿದೆ, ಅದನ್ನು ನೋಡಿ ಏನೋ ಒಂಥರ ನನಗೆ ಹೌದಾ ನಾನು ಇಷ್ಟು ಜನ ಪಾಸಿಟಿವ್ ಆಗಿ ಹೇಳ್ತಿದ್ದಾರೆ, ನಾನು ಯಾವನೋ ಒಬ್ಬನೇ ಕಮೆಂಟ್ ಹಾಕಿದ್ದಕ್ಕೆ ಇಷ್ಟು ಬೇಜಾರಾಗ್ಬಿಟ್ಟೆ. ಬಟ್ ಇಷ್ಟು ಜನ ನಾನು ಪಾಸಿಟಿವ್ ಆಗಿರಬೇಕು, ನಾನು ನಗಬೇಕು ಅಂತ ಅನ್ಕೋತಾರೆ, ನಾನು ಯಾಕೆ ಈ ಥರ ಹಾಕ್ಬಿಟ್ಟೆ ಅಂತ ಅನ್ನಿಸ್ತು. ಐ ಆಮ್ ವೆರಿ ಸಾರಿ ಫಾರ್ ದಟ್. ಕ್ಷಮಿಸ್ಬಿಡಿ ಅದಕ್ಕೆ. ಇನ್ನು ಯಾವತ್ತೂ ಕೂಡ ಆ ಥರ ಬರೋದಿಲ್ಲ. ಇವಾಗೇನು ಸ್ಮೈಲಿ ಫೇಸ್ ನೋಡ್ತಾ ಇದ್ದೀರಲ್ವಾ, ಇನ್ನು ಮುಂದೆ ನಾನು ಇದೇ ಥರ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಸುಮಾರು ಜನಕ್ಕೆ ಇದುವರೆಗೂ ಕೂಡ ಗೊತ್ತೇ ಇಲ್ಲ ನನ್ನ ಪೇಜ್ ಹ್ಯಾಕ್ ಆಗಿದೆ ಅಂತ ಹೇಳ್ಬಿಟ್ಟು. ಹಳೆ ಪೇಜ್ ಇದೆ ಅಂತ ಅಂದ್ಕೊಂಡ್ಬಿಡ್ತಾರೆ. ಟಿಲ್ ಡೇ ಇವತ್ತಿನವರು ಕೂಡ ನಿಮ್ಮ ಪೇಜ್ ನಮ್ಗೆ ಓಪನ್ ಆಗ್ತಿಲ್ಲ ಅಂತ ಮೆಸೇಜ್ ಮಾಡೋರು ಇದ್ದಾರೆ. ಸೊ ನಾನು ನನ್ನ ಇನ್ಸ್ಟಾಗ್ರಾಮಲ್ಲಿ ಹೊಸ ಪೇಜ್ನ ಕ್ರಿಯೇಟ್ ಮಾಡಿದ್ದೀನಿ. ಅದರ ಹೆಸರು ಕೂಡ ಬಂದಿದೆ ಆದ್ಯ ಜ್ಯುವೆಲ್ಲರಿ ಅಂತಲೇ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ನನ್ನ ಒರಿಜಿನಲ್ ಲೋಗೋ ಆಗಿರುತ್ತೆ. ನಿಮಗೆ ಇನ್ಸ್ಟಾಗ್ರಾಮಲ್ಲಿ ಲಿಂಕ್ ಬೇಕು ಅಂತಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಪ್ಲೀಸ್ ಒನ್ಸ್ ಚೆಕ್ ಮಾಡಿ ನೀವು ಫಾಲೋ ಕೊಡಿ. ಆ್ಯಂಡ್ ಪ್ಲೀಸ್ ಅಲ್ಲಿ ತುಂಬಾ ಕಲೆಕ್ಷನ್ ಜಾಸ್ತಿ ಇರುತ್ತೆ, ಒನ್ಸ್ ಚೆಕ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಹಾಗೆ ಯಾರೆಲ್ಲ ಇನ್ಸ್ಟಾಗ್ರಾಮ್ನ ಯೂಸ್ ಮಾಡಲ್ಲ, ವಾಟ್ಸಪ್ ಮುಂದೆ ಎಲ್ಲರೂ ಕೂಡ ಯೂಸ್ ಮಾಡ್ತೀರಲ್ವಾ. ಈಗ ಇನ್ಸ್ಟಾಗ್ರಾಮಲ್ಲಿ ಹೋಗಿ ನೋಡೋದಕ್ಕೆ ಇಷ್ಟ ಇಲ್ಲ ಅಂತ ಅಂದರೆ ವಾಟ್ಸಪ್ ಗ್ರೂಪ್ ಇದೆ, ನೀವು ಅಲ್ಲೂ ಕೂಡ ಬಂದು ಜಾಯಿನ್ ಆಗ್ಬೋದು. ವಾಟ್ಸಪ್ ಗ್ರೂಪ್ ಲಿಂಕ್ ಬಂದಿದೆ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೇ ಸಿಗುತ್ತೆ. ಆ್ಯಂಡ್ ಇನ್ನೂ ಸ್ವಲ್ಪ ಜನಕ್ಕೆ ಶಾಪ್ಗೆ ಬಂದು ವಿಸಿಟ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರಲ್ವಾ. ಎಸ್, ನನ್ನ ಶಾಪ್ ಬಂದುಬಿಟ್ಟು ಮಾದನಾಯಕನಹಳ್ಳಿ. ಸ್ವಲ್ಪ ಜನಕ್ಕೆ ಗೊತ್ತಿರುತ್ತೆ, ಬಟ್ ಇದು ಕೂಡ ಒಂದು ಚಿಕ್ಕ ಏರಿಯಾನೇ ಅಲ್ವಾ. ಬೆಂಗಳೂರು ಎಲ್ಲೋ ಒಂದು ಮೂಲೆ ಏರಿಯಾ, ಇದನ್ನು ಕೂಡ ಅಷ್ಟೇ ಎಷ್ಟೊಂದು ಏರಿಯಾಗಳಿರುತ್ತಲ್ಲ ಆ ಥರ. ಈ ತುಮಕೂರು ಸೈಡೆಲ್ಲ ಹೋಗ್ತಿಲ್ಲ, ತುಮಕೂರು, ಹಾಸನ, ಮಂಗಳೂರು, ಚಿಕ್ಕಮಂಗ್ಳೂರು ಈ ಕಡೆ ಎಲ್ಲ ಹೋಗ್ತಾರಲ್ವ. ನೆಲಮಂಗ್ಲ ಅಂತ ಇದಂತೂ ಪಕ್ಕ ಎಲ್ಲರೂ ಗೊತ್ತಿರುತ್ತೆ. ಸೊ ನೆಲಮಂಗ್ಲಾಗೆ ಹೋಗ್ತಿರ್ಬೇಕಾದ್ರೆ ನಿಮಗೆ ಮಾದನಾಯಕನಹಳ್ಳಿ ಅಂತ ಒಂದು ಸ್ಟಾಪ್ ಸಿಗುತ್ತೆ. ಅದರಿಂದ ವಾಕಬಲ್ ಡಿಸ್ಟೆನ್ಸ್, ಆ ಸ್ಟಾಪಿಂದ ವಾಕಬಲ್ ಡಿಸ್ಟೆನ್ಸ್ ಬಂದ್ಬಿಟ್ಟು ನನ್ನ ಅಂಗಡಿ ಸಿಗುತ್ತೆ. ಆ್ಯಂಡ್ ಇಲ್ಲಿ ಮಾರುತಿ ಥಿಯೇಟರ್ ಅಥವಾ ಇಲ್ಲಿ ಬ್ಯಾಂಕ್ ಕೂಡ ಇದೆ, ಕರ್ನಾಟಕ ಬ್ಯಾಂಕ್ ಅಂತ. ಇದು ಯಾರಿಗಾನ ಗೊತ್ತಿರುತ್ತೆ. ಮಾರುತಿ ಥಿಯೇಟರ್ ಆಪೋಸಿಟ್ ಅಂತ ಹೇಳ್ತೀನಿ. ಬಟ್ ಈಗ ರೀಸೆಂಟಾಗಿ ಇಲ್ಲೊಂದು ಕರ್ನಾಟಕ ಬ್ಯಾಂಕ್ ಓಪನ್ ಆಗಿದೆ, ಅಥವಾ ಇಲ್ಲ ನೀವು ಕೇಳಿಕೊಂಡು ಬರ್ಬೋದು. ಫುಲ್ಲು ನಾನು ಪಿನ್ ಕೋಡ್ ಸಮೇತ ನನ್ನ ಅಡ್ರೆಸ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ. ಆ್ಯಂಡ್ ಇಲ್ಲೂ ಕೂಡ ನಾನು ಹಾಕ್ತೀನಿ. ಸೊ ಶಾಪ್ಗೆ ಯಾರೆಲ್ಲ ವಿಸಿಟ್ ಮಾಡಬೇಕು ಪ್ಲೀಸ್ ಒನ್ಸ್ ವಿಸಿಟ್ ಮಾಡಿ. ಆ್ಯಂಡ್ ತುಂಬ ಜನ ಕೇಳ್ತಾ ಇದ್ದೀರಾ ಅಲ್ವಾ, ವರಮಹಾಲಕ್ಷ್ಮಿಗೆ ಆಫರ್ ಏನಿದೆ, ಏನು ಆಫರ್ ಕೊಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು. ಆಲ್ರೆಡಿ ನನಗೆ ಗಿವ್ ಅವೇನ ಕೊಟ್ಟಿದ್ದೀನಿ, ಬಟ್ ಆಫರ್ನು ಕೂಡ ಕೇಳ್ತಾ ಇದ್ದಾರೆ. ಸೊ ನಾನು ಆಫರ್ ಪ್ರೈಸಲ್ಲಿ ಇವತ್ತು ಲಾಂಗ್ ಹಾರಮ್ಗಳನ್ನ ತೋರಿಸ್ತಾ ಇದ್ದೀನಿ. ಓನ್ಲಿ ಲಾಂಗ್ ಹಾರಮ್. ಇವಾಗ ನೀವೇನು ಕಳ್ಸಕ್ಕೆಲ್ಲ ಲಾಂಗ್ ಹಾರಮ್ ಹಾಕ್ತೀರಾ, ಅಥವಾ ನೀವು ಸೊ ನನ್ನ ಅಂದರೆ ಒಂದು ಇಂಟೆನ್ಷನ್ ಇಟ್ಕೊಂಡು ಹೇಳ್ತಾ ಇರೋದು, ಇವಾಗೆಲ್ಲ ಕಳ್ಸಕ್ಕೆ ರೆಡಿ ಮಾಡೋದಕ್ಕೆ ಲಾಂಗ್ ಹಾರಮ್ ಹಾಕ್ತೀರಾ ಅಂತ ಹೇಳ್ಬಿಟ್ಟು. ಆ್ಯಂಡ್ ಇವತ್ತು ನಿಮಗೂ ಹಾಕೋಬೋದು, ಅಥವಾ ಇನ್ನು ನೀವು ಕಳ್ಸಕ್ಕೂ ಹಾಕ್ಬೋದು. ನಿಮ್ಮ ಹತ್ರ ಗೋಲ್ಡ್ ನೆಕ್ಲೆಸ್ ಇತ್ತು ಅಂತಲೇ ಅದಕ್ಕೆ ಮ್ಯಾಚಿಂಗ್ ಹಾಕೋಬೋದು, ಅಥವಾ ಸಿಂಪಲಾಗಿ ಕಾಣಿಸ್ತೀರಾ, ಸಿಂಪಲಾಗಿ ಬೇಕು ಅಂದ್ರೂ ಕೂಡ ಅದಕ್ಕೆ ಹಾಕೋಬೋದು. ಸೊ ನಾನಿವತ್ತು ತೋರಿಸ್ತಾ ಇರೋದಲ್ಲ ಇನ್ನೊಂದು ಏನಪ್ಪ ಅಂತ ಅಂದರೆ, ಸೊ ಇವತ್ತು ಏನಂತ ಅಂದ್ಕೊಂಡಿದ್ದೀನಿ, ನನಗೆ ಏನು ಪ್ರೈಸಲ್ಲಿ ಸಿಕ್ಕಿದೆ ವೆಂಡರ್ ಪ್ರೈಸನ್ನೇ ಕೊಡೋಣ. ಬಿಕಾಸು ನಂಗೆ ಇಷ್ಟೊಂದು ಪ್ರೀತಿ ತೋರಿಸ್ತಾರೆ ಅಂದರೆ ಅವ್ರಿಗೂ ಸ್ವಲ್ಪ ಆಫರ್ಸ್ನ ಕೊಡೋಣ ಅಂತ ಅಂದ್ಕೊಂಡು ನನಗೆ ನನ್ನ ವೆಂಡರ್ ಪ್ರೈಸ್ ಏನಿದೆ ಅದೇ ಪ್ರೈಸಲ್ಲಿ ನಾನು ನಿಮಗೆ ಇವತ್ತು ಜ್ಯುವೆಲ್ರಿನ ಕೊಡ್ತಾಯಿದ್ದೀನಿ. ಬಟ್ ಇದರಲ್ಲಿ ಏನಪ್ಪ ಅಂತ ಅಂದರೆ, ನಾನು ಶಿಪ್ಪಿಂಗ್ ಚಾರ್ಜ್ನ ಎಕ್ಸ್ಟ್ರಾ ತೊಗೋತಾ ಇದ್ದೀನಿ. ಬಿಕಾಸ್ ನಾನು ವೆಂಡರ್ ಪ್ರೈಸ್ ಜ್ಯುವೆಲ್ರಿನ ಕೊಡ್ತಿರೋದ್ರಿಂದ ಶಿಪ್ಪಿಂಗ್ ಚಾರ್ಜ್ ಎಕ್ಸ್ಟ್ರಾ ನಾನು ನನ್ನ ಕೈಯಿಂದ ಹಾಕಬೇಕಾಗುತ್ತೆ. ಸೊ ಹಾಗಾಗಿ ನೀವು ಬೆಂಗಳೂರಲ್ಲಿ
ಬೆಂಗಳೂರು ನಿಮ್ಮ ಏರಿಯಾ ಬೆಂಗಳೂರು ನಾರ್ತ್ ಎಲ್ಲ ಓಕೆ. ಸೊ ಎಲ್ಲ ಆಯಿತು ಅಂತಾನೆ ನಾನು ನಿಮಗೆ 20 ರೂಪೀಸ್ ಎಕ್ಸ್ಟ್ರಾ ಶಿಪ್ಪಿಂಗ್ ಚಾರ್ಜ್ ಆಗಿದೆ. ಬೆಂಗಳೂರು ಬಿಟ್ಟು ನೀವು ಬೇರೆ ಯಾವುದೇ ಜಿಲ್ಲೆ ಆದ್ರೂ ಕೂಡ ನಿಮಗೆ ಬೆಂಗಳೂರು ಬಿಟ್ಟು ಬೇರೆ ಯಾವುದೇ ಜಿಲ್ಲೆ ಆದ್ರೂ ಕೂಡ ನಿಮಗೆ 30 ರೂಪೀಸ್ ಶಿಪ್ಪಿಂಗ್ ಚಾರ್ಜ್ ಆಗುತ್ತೆ. ಸೊ ನಮಗೆ ಇದರಲ್ಲೂ ಪೋಸ್ಟ್ ಆಫೀಸಲ್ಲಿ ಕೂಡ ಅಷ್ಟೇ ತಗೊಳ್ಳಿ. ನಮಗೆ ಬೆಂಗಳೂರು ಅರೌಂಡ್ ಅಂದರೆ 20 ರೂಪೀಸ್ ತೊಗೋತಾರೆ. ಅದು ಬಿಟ್ಟು ಬೆಂಗಳೂರು ಬಿಟ್ಟು ಹೊರಗಡೆ ಯಾವುದೇ ಆದರೂ ಕೂಡ 30 ರೂಪೀಸ್ ತೊಗೋತಾರೆ. ಸೊ ನಿಮ್ಗೆ ಇದು ಬೇಕು ಅಂತ ಅಂದರೆ ಸೊ 30 ರೂಪೀಸ್ ಔಟ್ ಆಫ್ ಜಿಲ್ಲೆ. ಅದಕ್ಕೆ ಗುರು ಕನ್ನಡದಲ್ಲೇ ಹೇಳ್ಬೇಕು, ಗೊತ್ತಿಲ್ದಿರೋದೆಲ್ಲ ಬಿಲ್ಡಪ್ ಕೊಡೋಕೆ ಹೋಗಬಾರ್ದು. ಅದು ನಮ್ಮ ಬೆಂಗಳೂರು ಜಿಲ್ಲೆ ಬಿಟ್ಟು ಬೇರೆ ಕಡೆ ಜಿಲ್ಲೆ 30 ರೂಪೀಸ್ ಎಕ್ಸ್ಟ್ರಾ ಶಿಪ್ಪಿಂಗ್ ಚಾರ್ಜ್. ಆ್ಯಂಡ್ ಬೆಂಗಳೂರಲ್ಲಿ ಮಾತ್ರ ಆದರೆ 20 ರೂಪೀಸ್ ಶಿಪ್ಪಿಂಗ್ ಚಾರ್ಜ್ ಎಕ್ಸ್ಟ್ರಾ ಆಗುತ್ತೆ. ಇವಾಗ ನಾನು ನಿಮಗೆ ಕಲೆಕ್ಷನ್ಸ್ನ ತೋರಿಸ್ತೀನಿ. ಹೇಳ್ತೀನಿ ನಾನು ಎಲ್ಲ ಕೂಡ ಸಪ್ರೇಟಾಗಿ ಒಂದು ಬಾಕ್ಸ್ ಇಟ್ಕೊಂಡಿದ್ದೆ ಅಂತ. ಸೊ ಇಷ್ಟು ಬಾಕ್ಸ್ಗಳು ನಿಮಗೆ ಲಾಂಗ್ ಹಾರಮ್ಗಳೇ ಇದ್ದಾವೆ. ಆ್ಯಂಡ್ ಇಲ್ಲಿ ಶೋಕು ಕೂಡ ಸ್ವಲ್ಪ ಇಟ್ಟಿದೆ, ಅದನ್ನು ಕೂಡ ಇಟ್ಬಿಟ್ಟು ತೋರಿಸ್ತೀನಿ. ಸೊ ಫಸ್ಟ್ ಇವಾಗ ಆಫರ್ ಪ್ರೈಸ್. ಸೊ ನಾನು ನಿಮ್ಗೆ ಹೇಳ್ದಂಗೆ ಫುಲ್ಲು ವೆಂಡರ್ ಪ್ರೈಸ್ಗೆ ಕೊಡ್ತಾ ಇದ್ದೀನಿ. ಬಟ್ ಹಾಗಾಗಿ ಬೆಂಗಳೂರು ಸೈಡ್ ಅಂದರೆ ಶಿಪ್ಪಿಂಗ್ 20 ಎಕ್ಸ್ಟ್ರಾ ಔಟ್ ಆಫ್ ಅಂತ ಇದೆ ಬೇರೆ ಜಿಲ್ಲೆ 30 ರೂಪೀಸ್ ಶಿಪ್ಪಿಂಗ್ ಎಕ್ಸ್ಟ್ರಾ. ಬಿಕಾಸ್ ನಾನು ಹೇಳ್ತೀನಿ ಫುಲ್ಲು ನಿಮಗೆ ಇದನ್ನ ವೆಂಡರ್ ಪ್ರೈಸಲ್ಲೇ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ದು. ಸೊ ಫಸ್ಟ್ ಒನ್ ಬಂದ್ಬಿಟ್ಟು ಮೊನ್ನೆ ಕೂಡ ಒಂದಷ್ಟು ಲಾಂಗ್ ಹಾರಮ್ಗಳನ್ನ ತೋರಿಸಿದೆ. ಬಟ್ ಇವಾಗ ನಾನು ಫಸ್ಟು ನೆನ್ನೆ ಇದನ್ನು ಆಫರ್ ಆಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದು. ಬಟ್ ನೆನ್ನೆ ಅದೊಂದು ಮೆಸೇಜಿಂದ ನನಗೆ ಏನೇ ಹಾಳಾಗೋಯಿತು. ಇವತ್ತು ನನಗೆ ಹಂಗೆ ತೋರಿಸ್ತೀನಿ. ಬಿಕಾಸ್ ಜಾಸ್ತಿ ಲಾಂಗ್ ಹಾರಮ್ಗಳು ಅಂದರೆ ತುಂಬ ಲೆಂತ್ ಆಗೋಗ್ಬಿಡುತ್ತೆ ವಿಡಿಯೋ. ನೋಡ್ಬೋದು ದಿಸ್ ಬ್ಯೂಟಿಫುಲ್ ಕಾಯಿನ್, ದಿಸ್ ಬ್ಯೂಟಿಫುಲ್ ಆಗಿರುವಂಥ ಲಕ್ಷ್ಮಿ ಜೊತೆಗೆ ಇಲ್ಲಿ ಶಂಕು ಡಿಸೈನ್ ಇರುವಂಥ ಲಾಂಗ್ ಹಾರಮ್. ಆಲ್ಮೋಸ್ಟ್ ಎಲ್ಲದಕ್ಕೂ ಕೂಡ ನಿಮಗೆ ಇಯರಿಂಗ್ಸ್ ಜುಮ್ಕ ಇದೇ ಥರನೇ ಬರುತ್ತೆ. ಸೊ ಹಂಗಾಗಿ ಬಂದು ನೆಕ್ಸ್ಟ್ ಟೈಪ್ ಇಟ್ಕೊಂಡ್ಬಿಟ್ಟಿದ್ದೀನಿ ನಾನು ಇದನ್ನೇ ತೋರಿಸೋಣ ಅಂತ. ಸೊ ನೋಡ್ತಾ ಇದ್ದೀರಲ್ವಾ 3D ಪೆಂಡೆಂಟ್ ಇರುವಂಥ ಜೇನ್ಬು ಟೈಪಲ್ಲಿರುವಂಥ ಡಬಲ್ ಕಲರ್ ಕ್ರಿಸ್ಟಲ್ ಗ್ರೀನ್, ಬಾಟಲ್ ಗ್ರೀನ್ ಹಾಗೆ ರೂಬಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಡಿಸೈನು. ಮತ್ತು ಇನ್ನೊಂದೇನಪ್ಪ ಈ ಆಫರ್ ಎಲ್ಲಿವರೆಗೆ ಅಂತ ಅಂದರೆ ನನ್ನ ಸೈಡ್ ಸೋಲ್ಡ್ ಆಗೋದು. ಫಾರ್ ಎಕ್ಸಾಂಪಲ್ ಇದನ್ನು ಬೇರೆ ಯಾರೋ ಬುಕ್ ಮಾಡಿಕೊಂಡು ಬೈ ಮಾಡ್ತಾರೆ ಮತ್ತು ನೀವು ಬಂದು ಮೇಡಮ್ ನನಗೆ ಈಗ ಅದೇ ಪ್ರೈಸಿಗೆ ಕೊಡಿ ಅಂದರೆ ಖಂಡಿತವಾಗೋದಿಲ್ಲ. ನಾನು ವೆಂಡರ್ ಕಡೆಯಿಂದ ಕೊಡುವಾಗ ಆಫರ್ ಪ್ರೈಸನ್ನು ಬಿಟ್ಟು ಹೇಳ್ತಾ ಇದ್ದೀನಿ. ಬಿಕಾಸ್ ಇದು ನನ್ನ ಹ್ಯಾಂಡ್ ಸ್ಟಾಕ್ ಆಗಿರೋದ್ರಿಂದ ಅಷ್ಟೇ ನಾನು ಇಷ್ಟನ್ನು ಹೇಳ್ತಾ ಇದ್ದೀನಿ. ಬಿಕಾಸ್ ವೆಂಡರ್ಸ್ ಸ್ವಲ್ಪ ಶಿಪ್ಪಿಂಗ್ ಜಾಸ್ತಿ ತೊಗೊಳ್ತಾರೆ ಹಾಗಾಗಿ ಹೇಳ್ತಾ ಇದ್ದೀನಿ. ಬಟ್ ನನ್ನ ಹ್ಯಾಂಡ್ ಸ್ಟಾಕ್ ಆಗ 20 ರೂಪೀಸ್ 30 ರೂಪೀಸ್ ಅಷ್ಟೇ ಪೋಸ್ಟ್ ಆಫೀಸಲ್ಲಿ ತೊಗೊಳೋದು. ಹಾಗಾಗಿ ಅದನ್ನು ಎಕ್ಸ್ಟ್ರಾ ನೀವು ಪೇ ಮಾಡ್ಕೊಳ್ಳಿ ಅಂತ ಕೇಳ್ದಂಗೆ. ಆ್ಯಂಡ್ ಇಸ್ ಬ್ಯೂಟಿಫುಲ್ ಆಗಿರುವಂಥ ಲಕ್ಷ್ಮಿ ಸೆಂಟರ್ ಲಕ್ಷ್ಮಿ ಬರೋವಂಥದ್ದು ಮತ್ತು ಸುತ್ತ ಜೇನ್ಬು ಡಿಸೈನು. ಆ್ಯಂಡ್ ಇಲ್ಲಿ ಗ್ರೀನ್, ಗೋಲ್ಡ್ ಆ್ಯಂಡ್ ರೂಬಿಯಲ್ಲಿ ನಿಮಗೆ ಡಿಸೈನ್ ಬರುತ್ತೆ. ತುಂಬಾ ಚೆನ್ನಾಗಿದೆ ಡಿಸೈನು, ತುಂಬಾ ಅದ್ಭುತವಾಗಿದೆ ಅಂತ ಕೂಡ ಹೇಳ್ಬೋದು. ಪ್ರಿಟಿ ಆಗಿರುವಂಥ ಲಾಂಗ್ ಹಾರಮ್ ವಿತ್ ದಿಸ್ ಬ್ಯೂಟಿಫುಲ್ ಇಯರಿಂಗ್ಸ್. ಆ್ಯಂಡ್ ಇದರ ಪ್ರೈಸ್ ಬಂದು ನಿಮಗೆ 750 ರೂಪೀಸ್ ಫ್ರೀ ಶಿಪ್ಪಿಂಗ್. ಫ್ರೀ ಶಿಪ್ಪಿಂಗ್ ಎಲ್ಲ ಅದೇ 20 ರೂಪೀಸ್ 30 ರೂಪೀಸ್ ಶಿಪ್ಪಿಂಗ್ ಎಕ್ಸ್ಟ್ರಾ ಇರುತ್ತೆ. ಆ್ಯಂಡ್ ನೀವು ಎಲ್ಲಿ ಅಡ್ರೆಸ್ ಕೊಡ್ತೀರಲ್ವ ಸೊ ಅದ್ರ ಮೇಲೆ ನಾನು ಹೇಳ್ತೀನಿ. ಅದೇ 30 ರೂಪೀಸ್ ಔಟ್ ಆಫ್ ಬೇರೆ ಜಿಲ್ಲೆ ಆದರೆ 30 ರೂಪೀಸ್, ನಮ್ಮ ಕರ್ನಾಟಕ ಬೆಂಗಳೂರು ಆದರೆ 20 ರೂಪೀಸ್. ಸೊ 750 ರೂಪೀಸ್ ಫ್ರೀ ಶಿಪ್ಪಿಂಗ್ ಇದು. ದಿಸ್ ಬ್ಯೂಟಿಫುಲ್ ಆಗಿರುವಂತಹ ಜೇನ್ಬು ಟೈಪಲ್ಲಿ ಇರೋದು. ಆ್ಯಂಡ್ ಇಲ್ಲಿ ಸೆಂಟರ್ ಲಕ್ಷ್ಮಿ ಬರುತ್ತೆ. ಆ್ಯಂಡ್ ಇಲ್ಲಿ 2 ಸೈಡ್ ಕೂಡ ಪಿಕಾಕ್ ಬರುತ್ತೆ. ಆ್ಯಂಡ್ ಇಲ್ಲೂ ಅಷ್ಟೇ ಜೇನ್ಬು ಟೈಪಲ್ಲಿ ಹಿಂಗೆ ಡಿಸೈನ್ ಬರುತ್ತೆ. ಆ್ಯಂಡ್ ಇಲ್ಲೂ ಅಷ್ಟೇ ಲಾಸ್ಟಲ್ಲಿ ಫುಲ್ಲು ಗೋಲ್ಡನ್ ಬೀಡ್ಸ್ ಬರುತ್ತೆ. ತುಂಬಾ ಚೆನ್ನಾಗಿದೆ ಬೀಡ್ಸ್ ಅಂತೂ ನೋಡ್ತಾ ಇದ್ದೀರಾ ಅಲ್ವಾ. ಸೊ ತುಂಬ ಜನ ಲಾಂಗ್ ಹಾರಮ್ನ ಪೆಂಡೆಂಟ್ ನೋಡ್ಬಿಟ್ಟೆ ಪರ್ಚೇಸ್ ಮಾಡ್ತಾರೆ. ಇದು ಈ ಥರ ಬರುತ್ತೆ, ತುಂಬಾ ಚೆನ್ನಾಗಿದೆ. ಆ್ಯಂಡ್ ಇದರ ಪ್ರೈಸ್ ಬಂದ್ಬಿಟ್ಟು 650 ರೂಪೀಸ್ ಫ್ರೀ ಶಿಪ್ಪಿಂಗ್. 650 ರೂಪೀಸ್. ಸೊ ಗೈಸ್ ನನಗೆ ಫ್ರೀ ಶಿಪ್ಪಿಂಗ್ ಅಂತ ಹೇಳಿ ಅಭ್ಯಾಸ ಆಗೋಗ್ಬಿಟ್ಟಿದೆ. ಆಲ್ಮೋಸ್ಟ್ ನಾನು ತುಂಬ ವಿಡಿಯೋ ಹೇಳ್ತಾನೆ ಇದ್ದೀನಿ. ಸೊ ಅದೇ 20-30 ರೂಪೀಸ್ ಶಿಪ್ಪಿಂಗ್ ಚಾರ್ಜ್ ಜಾಸ್ತಿ. ಇದು 650 ರೂಪೀಸ್ ಫ್ರೀ ಶಿಪ್ಪಿಂಗ್. ಆಫರ್ ಇದು ಒಂದು ಸೋಲ್ಡ್ ಆಗೋರ್ಗೂ ಅಷ್ಟೇ. ಮತ್ತೆ ಎಕ್ಸ್ಟ್ರಾ ಬಂದು ಆಫರ್ ಪ್ರೈಸಲ್ಲೇ ಕೊಡಿ ಅಂದರೆ ಖಂಡಿತವಾಗೋದಿಲ್ಲ. ನಾರ್ಮಲ್ ಪ್ರೈಸ್ ಏನಿರುತ್ತೆ ಅದಕ್ಕೆ ಅದರಲ್ಲೇ ಕೊಡೋದು. ಆ್ಯಂಡ್ ನೆಕ್ಸ್ಟ್ ದಿಸ್ ಬ್ಯೂಟಿಫುಲ್ ಆಗಿರುವಂತಹ ತುಂಬ ಜನ ನಮಗೆ ಈ ಚಿಕ್ಕದಾಗಿರಬೇಕು ಅಂತ ಕೇಳ್ತಿರಲ್ಲ. ಸೊ ಅಂಥವರು ಈ ಒಂದು ಬ್ಯೂಟಿಫುಲ್ ಜ್ಯುವೆಲ್ರಿನ ನೋಡ್ಬೋದು. ಇದು ತುಂಬ ಚಿಕ್ಕದಾಗಿದೆ ಆ್ಯಂಡ್ ತುಂಬಾ ಬ್ಯೂಟಿಫುಲ್ ಆಗಿ ಕೂಡ ಇದೆ. ಸೊ ನಿಮ್ಗೆ ಯಾರಿಗಾನ ಕ್ಲಿಯರ್ ಬೇಕು ಅಂತಾನೆ ಕನ್ಫರ್ಮ್ ಆರ್ಡರ್ ಇತ್ತು ಅಂತಾನೆ ದಯವಿಟ್ಟು ಕೇಳಿ ನಾನು ಕಳಿಸ್ಕೊಡ್ತೀನಿ. ಕನ್ಫರ್ಮ್ ಆರ್ಡರ್ ಓನ್ಲಿ. ಆ್ಯಂಡ್ ಸೆಂಟರಲ್ಲಿ ನಿಮಗೆ ನೋಡ್ತಾ ಇರ್ಬೋದು ಪೆಂಡೆಂಟ್ ಯಾವ ಥರ ಬರುತ್ತೆ ಅಂತ ಹೇಳ್ಬಿಟ್ಟು ಲಕ್ಷ್ಮಿ ಪೆಂಡೆಂಟ್ ಬರ್ತವೆ. ಸುತ್ತಲೂ ಕೂಡ ಒಂಥರ ಫ್ಲವರ್ ಆ್ಯಂಡ್ ಲೀಫ್ ಟೈಪಲ್ಲಿ ಡಿಸೈನ್ ಇದೆ. ಆ್ಯಂಡ್ ಆಲ್ಸೋ ನಿಮಗೆ ಇಲ್ಲಿ ಗ್ರೀನ್ ಆ್ಯಂಡ್ ರೂಬಿ ಗ್ರೀನ್ ಆ್ಯಂಡ್ ಮರೂನ್ ನಾಟ್ ರೂಬಿ ಗ್ರೀನ್ ಆ್ಯಂಡ್ ಮರೂನಲ್ಲಿ ಫುಲ್ಲು ಡಿಸೈನ್ ಬರುತ್ತೆ. ಆ್ಯಂಡ್ ಇಲ್ಲಿ ನಿಮಗೆ
ಗ್ರೀನು, ಬಾಟಲ್ ಗ್ರೀನು, ಗೋಲ್ಡು ಮತ್ತು ಪಿಂಕು. ಸೊ ಈ ಥರ ಡಿಸೈನ್ ಬರುತ್ತೆ ನೋಡಿ ಪೆಂಡೆಂಟಲ್ಲಿ. ಆ್ಯಂಡ್ ಇದು ಕೂಡ ಅಷ್ಟೇ ತುಂಬ ಸಾಫ್ಟಾಗಿದೆ, ಚೆನ್ನಾಗಿದೆ. ಆ್ಯಂಡ್ ಇದಕ್ಕೂ ಕೂಡ ಅಷ್ಟೇ ಇದೇ ಥರನೇ ಇಯರಿಂಗ್ಸ್ ಬರುತ್ತೆ. ಆ್ಯಂಡ್ ಇದರ ಪ್ರೈಸ್ ಬಂದ್ಬಿಟ್ಟು ನಿಮಗೆ 670 ರುಪೀಸ್ ಫ್ರೀ ಶಿಪ್ಪಿಂಗ್. 670 ರೂಪಾಯಿ ಆಗುತ್ತೆ ಹಾರಮ್ಗೆ. ಬೇಕಾದ್ರೆ ನೀವು ಇದನ್ನು ಹೋಗ್ಬಿಟ್ಟು ಇನ್ಸ್ಟಾಗ್ರಾಮ್ ಪೋಸ್ಟಿಂಗ್ ಮಾಡ್ತೀನಿ, ಒಂದ್ಸಲ ಚೆಕ್ ಮಾಡ್ಬೋದು ಪ್ರೈಸ್ನ. ಡೈರೆಕ್ಟ್ ಗಂಡ ಪ್ರೈಸ್ ಇದನ್ನು ಕೊಡ್ತಾ ಇರೋದು. ಸುಮಾರು ಜನ ಇಲ್ಲ ಇವರು ಪ್ರೈಸ್ನ ಸುಮ್ಮನೆ ಹೇಳ್ತಿದ್ದಾರೆ ಅಂತೆಲ್ಲ, ಬೇಕಾದ್ರೆ ನೀವು ನನ್ನ ಇನ್ಸ್ಟಾಗ್ರಾಮ್ಗೆ ಹೋಗಿ ಚೆಕ್ ಮಾಡಿ ನೀವು ಬಂದು ಬೇಕಾದ್ರೆ ಇದು ನೋಡ್ಬೋದು. ಅಲ್ಲಿ ಎಷ್ಟು ಪ್ರೈಸ್ನ ಮೆನ್ಷನ್ ಮಾಡಿದ್ದೀನಿ ಆ್ಯಂಡ್ ಇಲ್ಲಿ ಎಷ್ಟು ಪ್ರೈಸ್ನ ಹೇಳ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಬೇಕಾದ್ರೆ ಚೆಕ್ ಮಾಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಒಂದು ದಿಸ್ ಬ್ಯೂಟಿಫುಲ್ ಆಗಿ ನನ್ನ ಮೋಸ್ಟ್ ಫೇವ್ರೆಟ್ ಹಾರಮ್ ಅಂತಲೇ ಹೇಳ್ಬೋದು ಇದನ್ನು. ಬಿಕಾಸ್ ಏನಕ್ಕಪ್ಪ ಅಂತ ಅಂದರೆ ಇದೊಂದು ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಇದು ಎಷ್ಟು ಸಾಫ್ಟ್ ಆಗಿದೆ ನೋಡಿ. ಫುಲ್ಲು ಮಡ್ಸ್ಕೊಬೇಕಾದ್ರೆ ಒಂದು ಕೈಲಿ ಇಟ್ಕೊಂಡ್ಬಿಡ್ಬೋದು, ಅಷ್ಟು ನಮಗೆ ಕಂಫರ್ಟಬಲ್ ಆಗಿರುತ್ತೆ. ಆ್ಯಂಡ್ ತುಂಬ ಚೆನ್ನಾಗಿ ಚುಚ್ಚೋ ಥರ, ಇರಿಟೇಷನ್ ಆಗೋ ಥರ, ಸ್ಟ್ರೈಟಾಗಿ ಕುತ್ಕೊಳ್ಳೋ ಥರ ಎಲ್ಲ ಆಗೋದಿಲ್ಲ, ಅಷ್ಟು ಚೆನ್ನಾಗಿದೆ ಇದಂತೂ ಹಾರಮ್ಮು. ನನ್ನ ಮೋಸ್ಟ್ ಫೇವ್ರೆಟ್ ಇರೋ ಹಾರಮ್ಸ್ ಎಲ್ಲ ನನಗೆ ತುಂಬಾ ಇಷ್ಟ. ಆ್ಯಂಡ್ ತುಂಬ ಚಿಕ್ಕದಾಗಿ ಕೂಡ ಇದೆ ಆ್ಯಂಡ್ ಟ್ರೆಡಿಷನಲ್ ಲುಕ್ ಇದೆ. ಆ್ಯಂಡ್ ಇದಕ್ಕೆ ಇಯರಿಂಗ್ಸ್ ಬಂದು ಸ್ವಲ್ಪ ಚೇಂಜ್ ಬರುತ್ತೆ. ಇದಕ್ಕೆ ಬಂದ್ಬಿಟ್ಟು ನಿಮಗೆ ಇಲ್ಲೇನು ಕಾಣಿಸ್ತಾ ಇದೆಯಲ್ಲ ಡಬಲ್ ಕಲರ್ ಬೀಡ್ಸು, ಇಯರಿಂಗ್ಸಲ್ಲಿ ಕೂಡ ಇದೆ ಡಬಲ್ ಕಲರ್ ಬೀಡ್ಸ್ ಬರುತ್ತೆ. ಇದೂ ಅಷ್ಟೇ 670 ರೂಪಾಯಿ ಫ್ರೀ ಶಿಪ್ಪಿಂಗ್. 670 ರೂಪಾಯಿ ಫ್ರೀ ಶಿಪ್ಪಿಂಗ್ ಅಂತೇಳಿ ಅದೇ ಬರ್ತೈತೆ. ಮತ್ತೆ ಹೇಳೋದು ಬೇಜಾರು ಮಾಡ್ಕೊಂಡ್ಬಿಟ್ಟಿದೆ, ಎಷ್ಟು ಸತಿ ಹೇಳ್ತಾ ಅಂದ್ಬಿಟ್ಟು ಹೇಳೋದ್ನೆಲ್ಲ ಆಟ ಆಗುತ್ತೆ. 670 ರೂಪಾಯಿ ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಬ್ಯೂಟಿಫುಲ್, ಇದೂ ಅಷ್ಟೇ ನಾನ್ ಐಡೋಲ್ ಬರುತ್ತೆ. ಯಾವ್ಯಾವ ಥರ ಐಡೋಲ್ ಇದರಲ್ಲಿ ಇರೋದಿಲ್ಲ. ಫಸ್ಟ್ ಒಂದು ಪ್ರೀಮಿಯಂ ಕ್ವಾಲಿಟಿ ಇದೆ ನೋಡಿ, ತುಂಬಾ ಚೆನ್ನಾಗಿದೆ. ಆ್ಯಂಡ್ ಇದು ಅಷ್ಟೇ ಒಂಥರ ಗುಂಡಿನ ಟೈಪಲ್ಲಿ ಯುನೀಕ್ ಆಗಿರುವಂತಹ ಡಿಸೈನ್ ಅಂತಲೇ ಹೇಳ್ಬೋದು. ಯುನೀಕ್ ಆಗಿರೋ ಡಿಸೈನ್ ಅಂತಲೇ ಹೇಳ್ಬೋದು. ಸಖತ್ತಾಗಿದೆ. ಆ್ಯಂಡ್ ಆಲ್ಸೋ ಪ್ರೀಮಿಯಂ ಮ್ಯಾಟ್ ಕ್ವಾಲಿಟಿ. ಇಲ್ಲಿ ನಿಮಗೆ ಸೆಂಟರಲ್ಲಿ ಒಂದು ಮರೂನ್ ಸ್ಟೋನ್ ಬರುತ್ತೆ, ಸುತ್ತಲೂ ಕೂಡ ಗ್ರೀನ್ ಸ್ಟೋನ್ ಬರುತ್ತೆ. ಆ್ಯಂಡ್ ಇನ್ನು ಸುತ್ತಲೂ ಕೂಡ ಮರೂನ್ ಸ್ಟೋನ್ ಮತ್ತೆ ಬರುತ್ತೆ. ಆ್ಯಂಡ್ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಇಲ್ಲಿ ಒಂಥರ ಡಿಸೈನ್ ನೋಡಿ, ಅದೇ ಒಂಥರ ಡಿಸೈನ್ ಇದೆ. ಅದೊಂದು ಡಿಸೈನ್ ನನಗೆ ಹೇಳೋಕ್ಕೂ ಗೊತ್ತಿಲ್ಲ, ಚೆನ್ನಾಗಿದೆ. ಆ್ಯಂಡ್ ಇದಕ್ಕೆ ಬಂದ್ಬಿಟ್ಟು ಇದರ ಪುಟಾಣಿಯ ಇಯರಿಂಗ್ಸ್ ಕೂಡ ಬರುತ್ತೆ. ಆ್ಯಂಡ್ ಇದರ ಪ್ರೈಸ್ ಬಂದ್ಬಿಟ್ಟು ನಿಮಗೆ 650 ರುಪೀಸ್ ಫ್ರೀ ಶಿಪ್ಪಿಂಗ್. ಓಕೆ, 650 ರುಪೀಸ್. ಬ್ಯಾಂಗ್ಳೂರಲ್ಲಿ 20 ರುಪೀಸ್ ಶಿಪ್ಪಿಂಗ್ ಚಾರ್ಜ್. ಬೆಂಗಳೂರು ಬಿಟ್ಟು ಬೇರೆ ಕಡೆ ತಗೋತೀರಾ ಅಂದರೆ 30 ರುಪೀಸ್ ಶಿಪ್ಪಿಂಗ್ ಚಾರ್ಜ್ ಆಗುತ್ತೆ. ದಿಸ್ ಬ್ಯೂಟಿಫುಲ್ ಆಗಿರುವಂಥ ಈ ಒಂಥರ ಸ್ಪೆಷಲ್ ಹಾರಮ್ ಅಂತಲೇ ಹೇಳ್ಬೋದು. ಮೋಸ್ಟ್ ಟ್ರೆಂಡಿಂಗ್ ಹಾರಮ್ ಅನ್ನೋ ಸೈಡಲ್ಲಿ. ಏನಕ್ಕಪ್ಪ ಅಂತ ಅಂದರೆ ಸೊ ಈ ಪೆಂಡೆಂಟ್ ತುಂಬ ಯುನೀಕ್ ಆಗಿದೆ. ಆ್ಯಂಡ್ ಇದು ಬಂದು ಇದು ನಾರ್ಮಲಾಗಿ ಈ ಥರ ಬಂದು ಇದು ರೌಂಡಾಗಿ ಬರುತ್ತೆ, ಬಟ್ ಆ ಥರ ಎಲ್ಲ ಸ್ವಲ್ಪ ಅಗಲವಾಗಿದೆ. ಆ್ಯಂಡ್ ತುಂಬಾ ಚೆನ್ನಾಗಿದೆ ಕೂಡ, ಪ್ರೀಮಿಯಂ ಕ್ವಾಲಿಟಿನೂ ಕೂಡ ಹೌದು. ಆ್ಯಂಡ್ ಎಲ್ಲದಕ್ಕೂ ಇಲ್ಲಿ ಕುಂಡಿನ ಥರ ಸಾದಾ ಇತ್ತು, ಬಟ್ ಇದ್ರಲ್ಲಿ ಸ್ವಲ್ಪ ಫ್ಲವರ್ ಟೈಪಲ್ಲಿ ಯುನೀಕ್ ಆಗಿರುವಂತಹ ಡಿಸೈನ್ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿದೆ ಇದೂ ಕೂಡ ಅಷ್ಟೇ. ಆ್ಯಂಡ್ ಆಲ್ಸೋ ಇದರಲ್ಲಿ ನಿಮಗೆ ಗ್ರೀನ್ ಆ್ಯಂಡ್ ರೂಬಿಯಲ್ಲಿ ಡಿಸೈನ್ ಕೂಡ ಬರುತ್ತೆ. ಆ್ಯಂಡ್ ದಿಸ್ ಬ್ಯೂಟಿಫುಲ್ ಜುಮ್ಕಾ, ಇದಕ್ಕೂ ಕೂಡ ಅಷ್ಟೇ ಇದೇ ಥರನೇ ಜುಮ್ಕಾ ಬರುತ್ತೆ. ಸಕ್ಕತ್ತಾಗಿದೆ. ಪೆಂಡೆಂಟ್ ಯಾವ ಥರ ಇದೆ ಅಂತ ಹೇಳ್ಬೋದು. ಆ್ಯಂಡ್ ಇದರ ಪ್ರೈಸ್ ಬಂದ್ಬಿಡು ನಿಮಗೆ 680 ರುಪೀಸ್ ಫ್ರೀ ಶಿಪ್ಪಿಂಗ್. 680 ರೂಪಾಯಿ ಆಗುತ್ತೆ. ಸೊ ನಿಮ್ಗೆ ಯಾವ್ದು ಬೇಕು ಸ್ಕ್ರೀನ್ಶಾಟ್ ತೊಗೊಂಡು ಈ ಕೆಳಗಡೆ ಬರ್ತಿರೋವಂಥ ನಂಬರ್ಗೆ ನೀವು ವಾಟ್ಸಪ್ ಮಾಡಿ ನಿಮ್ಮ ಬುಕ್ಕಿಂಗ್ನ ಕನ್ಫರ್ಮ್ ಮಾಡ್ಕೋಬೋದು. ಆ್ಯಂಡ್ ಇಷ್ಟೊಂದೆಲ್ಲ ಒಳ್ಳೆ ಆಫರ್ಸ್ನ ಕೊಡ್ತಾ ಇದ್ದೀನಿ. ಅದ್ರ ಜೊತೆಗೆ ಫ್ರೀ ಗಿಫ್ಟ್ನ ಕೂಡ ಕೊಡ್ತಾ ಇದ್ದೀನಿ. ನಮ್ಗೆ ಒಂದೇ ಒಂದು ಲೈಕ್ ಕೊಡಲ್ವಾ, ಪ್ಲೀಸ್ ಒಂದು ಲೈಕ್ ಕೊಡಿ, ಸಪೋರ್ಟ್ ಮಾಡಿ, ಹೆಲ್ಪ್ ಮಾಡಿ. ಐ ರಿಕ್ವೆಸ್ಟ್ ಯು. ಕೃಷ್ಣ ಯಾರು ತಾನೇ ಕೃಷ್ಣ ಇಷ್ಟ ಇಲ್ಲ? ಎಲ್ರಿಗೂ ಕೂಡ ಕೃಷ್ಣ ಇಷ್ಟನೇ, ನನಗೂ ಕೂಡ ಇಷ್ಟನೇ. ಸಿ ದಿಸ್ ಬ್ಯೂಟಿಫುಲ್ ಆಗಿರುವಂಥ ಕೃಷ್ಣ ಪೆಂಡೆಂಟ್ ನೆಕ್ಲೆಸ್. ಸಾರಿ, ತುಂಬ ಲಾಂಗ್ ಇಲ್ಲ ಇದು, ಆ್ಯಕ್ಚುಲಿ ಮೀಡಿಯಮ್ಮು. ಬಟ್ ನಾನು ಇದನ್ನು ಲಾಂಗ್ ಹಾರಮ್ ಟೈಪಲ್ಲಿ ಇಟ್ಟಿದ್ದೀನಿ, ಬಿಕಾಸ್ ಇದು ಉದ್ದ ಇದೆಯಲ್ವಾ, ಹಾಗಾಗಿ ಸ್ವಲ್ಪ ಲೆಂತ್ ಬರುತ್ತೆ, ಅಷ್ಟು ಲೆಂತ್ ಬರುತ್ತೆ, ಇಲ್ಲಿಗೆ ಬರುತ್ತೆ.
ಇಲ್ಲಿ ಬರುತ್ತೆ. ಸೊ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಕ್ವಾಲಿಟಿ ವೈಸ್ ನೀವೇ ನೋಡ್ತಾ ಇದ್ದೀರಾ, ಒಂದಕ್ಕಿಂತ ಒಂದು ಚೆನ್ನಾಗಿದೆ, ಒಂದಕ್ಕಿಂತ ಒಂದು ಫಿನಿಶಿಂಗ್ ಇದು ಚೆನ್ನಾಗಿದೆಯಾ ಅಥವಾ ಅದು ಚೆನ್ನಾಗಿದೆಯಾ ಅನ್ನೋ ಲೆವೆಲ್ಲಿಗೆ ಸೀರಿಯಸ್ಸಾಗಿ ಅಷ್ಟು ಚೆನ್ನಾಗಿದೆ. ನೀವೇ ನೋಡ್ತಾ ಇದ್ದೀರಾ ಅಲ್ವಾ, ಕೃಷ್ಣ ಇರೋವಂಥದ್ದು. ಆ್ಯಂಡ್ ಇದಕ್ಕೆ ಈ ಥರ ಜುಮ್ಕ ಕೂಡ ಬರುತ್ತೆ. ಆ್ಯಂಡ್ ಇದರ ಪ್ರೈಸ್ ಬಂದ್ಬಿಟ್ಟು ₹600 ಫ್ರೀ ಶಿಪ್ಪಿಂಗ್. 600 ರೂಪಾಯಿ, 599 ರೂಪಾಯಿ ಫ್ರೀ ಶಿಪ್ಪಿಂಗ್. ಫ್ರೀ ಗಿಫ್ಟ್ ಕೂಡ ಇರುತ್ತೆ. ಶಿಪ್ಪಿಂಗ್ ಚಾರ್ಜ್ ಎಕ್ಸ್ಟ್ರಾ 20 or 30 ಬಿಕಾಸ್ ವೆಂಡರ್ ಪ್ರೈಸ್ಗೆ ಕೊಡ್ತಾ ಇದ್ದೀನಿ. ಹಾಗಾಗಿ ಬೇಕಾದ್ರೆ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ. ಅದೇ ಸುಮಾರು ಜನ ಈ ಥರ ಮೋಸ ಮಾಡಿರ್ತಾರೆ, ನಾನು ನಿಮ್ಗೆ ಆಫರ್ ಪ್ರೈಸಲ್ಲಿ ಕೊಡ್ತಿದ್ದೀನಿ ಅಂತ ಹೇಳ್ತಾರೆ. ಬಟ್ ಅವ್ರು ಯಾವುದೇ ಥರ ಪ್ರೈಸ್ನ ಡೌನ್ ಮಾಡಿರೋದಿಲ್ಲ, ಅದೇ ಪ್ರೈಸ್ಗೆ ಕೊಡ್ತಾ ಇರ್ತಾರೆ. ಬೇಕಾದ್ರೆ ನೀವು ಹೋಗಿ ನನ್ನ ಇನ್ಸ್ಟಾಗ್ರಾಮನ್ನು ಚೆಕ್ ಮಾಡಿ ಬಂದು ಆ ಥರ ನಾನು ಇದು ಮಾಡ್ತೀನಿ ಅಂತ ಕಮೆಂಟ್ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ದಿಸ್ ಬ್ಯೂಟಿಫುಲ್ ಪೆಂಡೆಂಟ್. ನನಗೆ ಈ ಪೆಂಡೆಂಟೇ ಎಷ್ಟು ಚೆನ್ನಾಗಿದೆ ನೋಡಿ, ಎಷ್ಟು ಪ್ರೀತಿಯಾಗಿದೆ, ಹಾಗೆ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬಾ ಅದ್ಭುತವಾಗಿದೆ. ಆ್ಯಂಡ್ ತುಂಬಾ ಪ್ರೀತಿ ಲುಕ್ ಕೊಡುತ್ತೆ. ಸೊ ಇಷ್ಟು ಲೆಂತ್ ಬರುತ್ತೆ, ತುಂಬಾ ಚೆನ್ನಾಗಿ ಕಾಣಿಸ್ತದೆ. ಎಷ್ಟು ಗಂಟೆ ಇನ್ನೂ ಶಾರ್ಟ್ ಬೇಕಾದ್ರೂ ಮಾಡ್ಕೋಬೋದು. ಆ್ಯಂಡ್ ನಾನು ಈ ಥರ ಹಾಕಿದ್ರೆ ಅದಕ್ಕೆ ಅಂತ ಅನ್ಕೋತೀನಿ. ಎಷ್ಟು ಗ್ರ್ಯಾಂಡಾಗಿ ಒಂಥರ ಗಾಂಭೀರವಾಗಿರೋ ಥರ ತುಂಬಾ ಚೆನ್ನಾಗಿದೆ. ಇದಂತೂ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಗೊತ್ತಾ, ಸಕ್ಕತ್ತಾಗಿದೆ. ಇದು ತುಂಬಾ ಬ್ಯೂಟಿಫುಲ್ ಆಗಿದೆ, ತುಂಬಾ ಪ್ರಿಟಿಯಾಗಿದೆನೂ ಕೂಡ. ಸೊ ಸಕ್ಕತ್ತಾಗಿದೆ, ಇದಂತೂ ತುಂಬಾ ಪ್ರಿಟಿಯಾಗಿದೆ. ಆ್ಯಂಡ್ ಇದಕ್ಕೆ ಇಯರಿಂಗ್ಸ್ ಬಂದು ಈ ಥರ ಇಯರಿಂಗ್ಸ್ ಕೂಡ ಬರುತ್ತೆ ಬಿಗ್ ಸೈಜಲ್ಲಿ, ತುಂಬಾ ಚೆನ್ನಾಗಿದೆ. ಆ್ಯಂಡ್ ಇದರ ಪ್ರೈಸ್ ಬಂದ್ಬಿಟ್ಟು ₹580, ₹580. ಇಲ್ಲಿ ನಿಮಗೆ 2 ಲೇಯರ್ ಬರುತ್ತೆ, ಇಲ್ಲಿ 3 ಲೇಯರ್ ಬರುತ್ತೆ. ಸೊ ಈ ಆಫರ್ ನಾನು ಹೇಳ್ತಾ ಇದ್ದೀನಿ. ಈ ಒನ್ ಟೈಮ್ ನನಗೆ ಇಲ್ಲಿ ಬುಕ್ಕಿಂಗ್ ಆಗಿ ಖಾಲಿ ಆಯಿತು ಅಂತಂದ್ರೆ ಮತ್ತೆ ಒಂದು ವೆಂಡರ್ ಕಡೆಯಿಂದ ತರಿಸ್ಬೇಕಾಗುತ್ತೆ. ಸೊ ಆವಾಗ ಈ ಆಫರ್ ಇರೋದಿಲ್ಲ. ಸೊ ನಿಮಗೆ ₹580 ಕೊಡ್ತಾ ಇದ್ದೀನಿ. ಜೊತೆಗೆ ಫ್ರೀ ಗಿಫ್ಟ್ ಕೂಡ ಇರುತ್ತೆ. ನೀವು ವೆಂಡರ್ ಪ್ರೈಸ್ಗೆ ಕೊಟ್ಟು ಫ್ರೀ ಗಿಫ್ಟ್ನ ಕೊಟ್ಟು ₹20 to ₹30 ಅಷ್ಟೇ ಶಿಪ್ಪಿಂಗ್ ಚಾರ್ಜ್ನ ಈಸ್ಕೊತಾ ಇದ್ದೀನಿ. ನಾನು ಇಷ್ಟೊಂದೆಲ್ಲ ಹೇಳ್ತೀನಿ. ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ನೋಡ್ಬೋದು ದಿಸ್ ಬ್ಯೂಟಿಫುಲ್ ಹಾರಮ್. ಇದು ತುಂಬ ಚೆನ್ನಾಗಿದೆ ಗೈಸ್, ಸೀರಿಯಸ್ ಸಕ್ಕತ್ತಾಗಿದೆ. ಇದು ಫುಲ್ಲು ನಿಮಗೆ ಪಿಕಾಕ್ ಡಿಸೈನ್ ಬರುತ್ತೆ. ಇಲ್ಲಿ ಮಾತ್ರ ಲಕ್ಷ್ಮಿ ಡಿಸೈನ್ ಬರುತ್ತೆ, ನೋಡ್ತಾ ಇದ್ದೀರಾ ಅಲ್ವಾ. ಫುಲ್ಲು ಪಿಕಾಕ್ ಡಿಸೈನ್ ಬರುತ್ತೆ. ಆ್ಯಂಡ್ ಇಲ್ಲಿ ಮಾತ್ರ ಲಕ್ಷ್ಮಿ ಡಿಸೈನ್ ಬರುತ್ತೆ. ಸೊ ಸುಮಾರು ಜನ ಕೇಳಿದ್ರು ಕೂಡ ಒಂದು ₹600 ಹಾರಮ್ ಸಿಗೋದಿಲ್ಲ ನೋಡಿ. ಈಗ ₹519 ಹಾರಮ್ನ ತೋರಿಸಿದ್ದೀನಿ ನಾನು. ಸೊ ನೀವು ನೋಡಿ ಬುಕ್ಕಿಂಗ್ ಮಾಡ್ಕೋಬೋದು ಯಾವ್ದು ಬೇಕು ಅಂತ ಹೇಳ್ಬಿಟ್ಟು. ಚೆನ್ನಾಗಿದೆ ಇದನ್ನು ಕೂಡ. ಆ್ಯಂಡ್ ಆಲ್ಸೋ ನೋಡ್ತಾ ಇದ್ದಲ್ಲ ಪೆಂಡೆಂಟ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು. ಫುಲ್ಲು ಪಿಕಾಕ್ ಡಿಸೈನೇ ಇದೆ. ಆ್ಯಂಡ್ ಇಯರಿಂಗ್ಸ್ ಸೇಮ್ ಇದೇ ಥರನೇ ಬರುತ್ತೆ. ಆ್ಯಂಡ್ ಇದರ ಪ್ರೈಸ್ ಬಂದ್ಬಿಟ್ಟು ನಿಮಗೆ ₹650 ಫ್ರೀ ಶಿಪ್ಪಿಂಗ್. ₹650 ಫ್ರೀ ಶಿಪ್ಪಿಂಗ್, ₹650 ಆಗುತ್ತೆ. ಆ್ಯಂಡ್ ಇದ್ರ ಜೊತೆಗೆ ಫ್ರೀ ಗಿಫ್ಟ್ ಕೂಡ ನಿಮಗೆ ಸಿಗುತ್ತೆ. ಸೊ ಪೆಂಡೆಂಟ್ ನೋಡ್ತಾ ಇರ್ಬೋದು, ಇಲ್ಲಿ ನಿಮಗೆ 2 ಸೈಡ್ ಕೂಡ ಪಿಕಾಕ್ ಡಿಸೈನ್ ಬರುತ್ತೆ. ಆ್ಯಂಡ್ ಇಲ್ಲಿ ಫುಲ್ಲು ನಿಮಗೆ ಪಿಕಾಕ್ ಡಿಸೈನೇ ಬರುತ್ತೆ. ಆ್ಯಂಡ್ ಅದೊಂದೇ ನಾ ಪಿಕಾಕ್ ಡಿಸೈನಲ್ಲಿ ಮೇಡಮ್ ಬೇರೆ ಇಲ್ವಾ ಅಂತ ಕೇಳಿದ್ರೆ ಖಂಡಿತವಾಗೂ ಬೇರೆನೂ ಕೂಡ ಇದೆ. ಆ್ಯಂಡ್ ಇದೊಂದು ಪಿಕಾಕ್ ಡಿಸೈನಲ್ಲಿದೆ. ಸೊ ಇದೂ ಕೂಡ ಸ್ವಲ್ಪ ದೊಡ್ಡದಾಗಿದೆ ಪಿಕಾಕ್ ಡಿಸೈನ್. ನಾನು ಇದ್ರ ಬಗ್ಗೆನೇ ಹೇಳಿದ್ದೆ ನಿಮಗೆ ಲಾಸ್ಟ್ ಒಂದು ವಿಡಿಯೋದಲ್ಲಿ. ವೆಂಡರು ಮೇಡಮ್ ಹಾಗೆ ಡಿಸೈನ್ ಒಂದು ಜ್ಯುವೆಲ್ರಿ ಬಂದಿದೆ ನೋಡಿ ಅಂತ ಹೇಳಿದ್ರು. ಬಿಕಾಸ್ ಅವ್ರಿಗೆ ಪಿಕಾಕ್ ಅಂತ ಹೇಳ್ಬಿಟ್ಟು ಹೇಳಕ್ಕೆ ಬರಲಿಲ್ಲ. ಅವ್ರು ತಮಿಳ್ನಾಡು ಸರಿಗೆ ಹೈದ್ರಾಬಾದ್ ಅಲ್ವಾ, ಸೊ ಅವ್ರಿಗೆ ಅಲ್ಲಿ ಭಾಷೆ ಬರ್ತಿತ್ತು. ಹಾಗಾಗಿ ಅವ್ರಿಗೆ ಇದನ್ನು ಹೇಳಕ್ಕೆ ಬರಲಿಲ್ಲ. ಯಾವುದು ಸರ್ ಅಂತ ಹೋಗ್ತೀವಿ ಇದನ್ನು ತೋರಿಸ್ತಾವ್ರೆ. ಸರ್ ಅದು ಪಿಕಾಕ್ ಅಲ್ಲ ಸರ್, ಸರಿ ಕಾಗೆ ಅಲ್ಲ ಸರ್ ಪಿಕಾಕ್ ಅಂದಾಗ. ಹಂಗಂದರೆ ನವಿಲು ಅಂತ ಹೇಳ್ಬಿಟ್ಟು ಅವಾಗ ಅನ್ಕೊಳ್ಳೋದಾಗ ತೋರಿಸ್ತೆ. ಹೌದು ಅದೇ ಡಿಸೈನ್, ಬಟ್ ನಂಗೆ ಹೇಳಕ್ಕೆ ಬರಲಿಲ್ಲ ಅಂದರು ನೋಡಿ. ನಾವು ಹೋಗ್ಬಿಟ್ಟು ಅಲ್ಲಿ ಭಾಷೆ ಕಲ್ತ್ಕೊಳ್ತೀನಿ, ಅವ್ರಿಗೆ ನಮ್ಮ ಭಾಷೆ ಕಲ್ತ್ಬಿಟ್ಟಿದ್ವಿ ಹಿಂಗೆ ನಾನು. ಆ್ಯಂಡ್ ಎಸ್ ದಿಸ್ ಬ್ಯೂಟಿಫುಲ್ ಆಗಿ ಒಂದು ಲಕ್ಷ್ಮಿ ಪೆಂಡೆಂಟು. ಇಲ್ಲಿ ನಿಮಗೆ ರೂಬಿಯಲ್ಲಿ ಸ್ಟೋನ್ಸ್ ಕೂಡ ಬರುತ್ತೆ. ಇಲ್ಲಿ ಸೆಂಟರಲ್ಲಿ ಗ್ರೀನ್ ಸ್ಟೋನ್ ಬರುತ್ತೆ. ಇಲ್ಲಿ ನಿಮಗೆ ಗೋಲ್ಡನ್ ಬೀಡ್ಸ್ ಬರುತ್ತೆ. ಆ್ಯಂಡ್ ಇಲ್ಲಿ ಫುಲ್ಲು ನಿಮಗೆ ಪಿಕಾಕ್ ಡಿಸೈನ್ ಬರುತ್ತೆ. ತುಂಬಾ ಚೆನ್ನಾಗಿದೆ. ಆ್ಯಂಡ್ ನೋಡಿ ನಿಮಗೆ ಇಯರಿಂಗ್ಸ್ ಈ ಥರ ಬರುತ್ತೆ.
ಪ್ರೈಸ್ ಬಂದ್ಬಿಟ್ಟು ಎಷ್ಟು ಗೊತ್ತಾ, ಜಸ್ಟ್ ರುಪೀಸ್ 620 ರೂಪಾಯಿ ಫ್ರೀ ಶಿಪ್ಪಿಂಗ್. 620 ರೂಪಾಯಿ ಆಗುತ್ತೆ. ಸೊ ಇಷ್ಟು ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ದೀಸ್ ಬ್ಯೂಟಿಫುಲ್ ಹಾರಮ್ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಇದರಲ್ಲಿ ನಿಮಗೆ ಇಲ್ಲಿ ಲಕ್ಷ್ಮಿ ಡಿಸೈನ್ ಬರುತ್ತೆ. ಆ್ಯಂಡ್ ಈ ಕಡೆ ಎರಡು ಸೈಡು ಕೂಡ ಕೈದು ಇರ್ತಾರಲ್ಲ, ಅದು ಏನಂತ ನನಗೆ ಗೊತ್ತಿಲ್ಲ. ಸೊ ನೋಡ್ಬೋದು ಈ ಥರ ಇರುತ್ತೆ. ಆ್ಯಂಡ್ ಇಲ್ಲಿ ಸೆಂಟರಲ್ಲಿ ನಿಮಗೆ ಇದು ಕೂಡ ಒಂಥರ ಡಿಸೈನ್ ಬರುತ್ತೆ, ತುಂಬಾ ಚೆನ್ನಾಗಿದೆ. ಆ್ಯಂಡ್ ನೋಡಿ ಈ ಥರ ಇಯರಿಂಗ್ಸ್ ಕೂಡ ಬರುತ್ತೆ. ಆ್ಯಂಡ್ ಇದರ ಪ್ರೈಸ್ ಬಂದ್ಬಿಟ್ಟು 780 ರೂಪೀಸ್ ಫ್ರೀ ಶಿಪ್ಪಿಂಗ್. 780 ರೂಪಾಯಿ ಆಗುತ್ತೆ ಇದರ ಪ್ರೈಸ್ ಬಂದ್ಬಿಟ್ಟು. ಇಯರಿಂಗ್ಸು ಕೂಡ ಅದೆಲ್ಲ ಇರ್ತದೆ. ನಾನಿವತ್ತು ಇಷ್ಟು ಕಲೆಕ್ಷನ್ಸ್ ಆಫರ್ ಪ್ರೈಸಲ್ಲಿ ತೋರಿಸ್ತಾ ಇದ್ದೀನಿ. ಆ್ಯಂಡ್ ತುಂಬಾ ಒಳ್ಳೆ ಕಲೆಕ್ಷನ್ಸ್ ಆ್ಯಂಡ್ ತುಂಬ ಆಫರ್ ಪ್ರೈಸಲ್ಲಿ ತೋರಿಸ್ತಾ ಇದ್ದೀನಿ. ಸಮ್ಟೈಮ್ಸ್ ನಾನು ಮಧ್ಯದಲ್ಲಿ ಫ್ರೀ ಶಿಪ್ಪಿಂಗ್ ಅಂತಲೂ ಕೂಡ ಹೇಳಿಬಿಟ್ಟೆ. ಆ್ಯಂಡ್ ನನಗೆ ಅದು ಹೇಳಿ ಅಭ್ಯಾಸ ಆಗೋಗ್ಬಿಟ್ಟಿದೆ. ಅದ್ರ ಜೊತೆಗೆ ಫ್ರೀ ಶಿಪ್ಪಿಂಗ್ ಇರೋದಿಲ್ಲ. ಬ್ಯಾಂಗ್ಳೂರ್ ಆದರೆ 20 ರೂಪಾಯಿ ಇರುತ್ತೆ, ಔಟ್ಸೈಡ್ ಆದರೆ 30 ರೂಪಾಯಿ ಇರುತ್ತೆ. ಬಟ್ ಫ್ರೀ ಗಿಫ್ಟ್ ಅಂತೂ ಖಂಡಿತವಾಗೂ ಇರುತ್ತೆ. ನಿಮ್ಮ ವರಮಹಾಲಕ್ಷ್ಮಿ ಹಬ್ಬನ ತುಂಬ ಚೆನ್ನಾಗಿ ಸೆಲೆಬ್ರೇಷನ್ ಮಾಡಿದ್ವಿ. ಇನ್ನು ಮುಂದೆ ಹಬ್ಬಗಳು ಸ್ಟಾರ್ಟ್ ಆಗಿದೆ. ವರಮಹಾಲಕ್ಷ್ಮಿ ಹಬ್ಬ, ಗೌರಿ ಗಣೇಶ ಹಬ್ಬ, ಮಹಾಲಯ ಅಮಾವಾಸ್ಯೆ, ದೀಪಾವಳಿ ಇನ್ನೇ ಸ್ಟಾರ್ಟ್ ಆಗ್ತಾನೆ ಇರುತ್ತೆ. ಈ ಒಂದು ಮಂತ್ ಅಷ್ಟೇ ಹಬ್ಬ ಇರೋದಿಲ್ಲ. ಆ್ಯಂಡ್ ಇಲ್ಲಿ ಯಾವುದೇ ಬುಕ್ಕಿಂಗ್ನ ಮಾಡ್ಕೋಬೇಕು ಅಂದರೂ ಕೂಡ ಇಲ್ಲಿ ಕೆಳಗಡೆ ವಾಟ್ಸಪ್ ನಂಬರ್ ಬರ್ತಿದೆಯಲ್ವಾ, ಇದಕ್ಕೆ ನೀವು ಬುಕ್ಕಿಂಗ್ನ ಮಾಡ್ಕೋಬೋದು ವಾಟ್ಸಪ್ ಮಾಡಿ. ಆ್ಯಂಡ್ ಯಾರಲ್ಲೇ ಇನ್ನೇ ನನ್ನ ಇನ್ಸ್ಟಾಗ್ರಾಮ್ ಪೇಜ್ಗೆ ಫಾಲೋ ಆಗಿಲ್ಲ, ಪ್ಲೀಸ್ ಫಾಲೋ ಆಗಿ. ನಿಮಗೆ ಲಿಂಕ್ ಬೇಕು ಅಂದರೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ. ಆ್ಯಂಡ್ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ ಅಂತ ಕೇಳ್ಕೊತಾ ಇದ್ದೀನಿ. ಆ್ಯಂಡ್ ಇದೇ ಥರ ಜೋರಿ ಲವರ್ಸ್ ಯಾರೆಲ್ಲ ಇರ್ತಾರೆ ಅವ್ರಿಗೆ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಆ್ಯಂಡ್ ಪ್ಲೀಸ್ ಲೈಕ್ ಮಾಡಿ. ಇದರಿಂದ ಸ್ವಲ್ಪ ಜನಕ್ಕೆ ರೆಕಮೆಂಡೇಷನ್ ಹೋಗೋದು ನಮಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಮತ್ತೆ ಸಿಗ್ತೀನಿ ನಾಳೆ ಇದೇ ಥರ ಹೊಸ ಕಲೆಕ್ಷನ್ ಜೊತೆ. ಕೀಪ್ ಸಪೋರ್ಟಿಂಗ್ ಮೀ. ಥ್ಯಾಂಕ್ ಯು ಸೋ ಮಚ್.